ಓಂ ಶ್ರೀ ಸಾಯಿರಾಮ್. ಈಗ ರೇಖಾಗಣಿತ ಪೆಟ್ಟಿಗೆ ಬಗ್ಗೆ ಹೇಳ್ತಾ ಇದ್ದೆ. ರೇಖಾಗಣಿತ ಪೆಟ್ಟಿಗೆ ಅಂದರೆ ಇಂಗ್ಲೀಷಲ್ಲಿ ಜಾಮಿಟ್ರಿ ಬಾಕ್ಸ್ ಅಂತಾರೆ. ಒಂದು ನಿಮಗೆಲ್ಲ ಪರಿಚಯ ಇರತಕ್ಕಂಥ ಒಂದು ಸ್ಕೇಲ್, ಅಳತೆ ಪಟ್ಟಿ ಅಂತ ಹೇಳ್ತಾರೆ. ಇದರಲ್ಲಿ ಒಂದು ಕಡೆ ಸೆಂಟಿಮೀಟ್ರ್, ಒಂದು ಕಡೆ ಇಂಚು ಅಳತೆ ಇರುತ್ತೆ. ಇದು ನಮಗೆ ಎಲ್ಲ ರೇಖಾಗಣಿತ ಪ್ರಯೋಗ ಮಾಡಲಿಕ್ಕೆ ಬೇಕಾಗುತ್ತೆ. ಭಾಳ ಮುಖ್ಯವಾದ್ದು ಅಂದರೆ ಕಾಂಪಾಸ್ ಅಂತಾರೆ ಇಂಗ್ಲೀಷಲ್ಲಿ, ಕನ್ನಡದಲ್ಲಿ ಕೈವಾರ ಅಂತಾರೆ. ಇದರಲ್ಲಿ ಮಧ್ಯಬಿಂದುವಿನ ಮೇಲೆ ಇದನ್ನಿಡಬೇಕು. ಇದು ಪೆನ್ಸಿಲನ್ನು ಅದು ಈ ಕಂಸಗಳನ್ನು ಮತ್ತು ವೃತ್ತ ಎಳೆಯಲಿಕ್ಕೆ ಸಹಾಯ ಆಗುತ್ತೆ. ಇದು ಕಾಂಪಾಸ್ ಅಂತ ಕರೀತಾರೆ. ಇನ್ನೊಂದು ಭಾಳ ಮುಖ್ಯವಾದ ಭಾಗ ಅಂದರೆ ಕೋನಮಾಪಕ. ಇದನ್ನು ಪ್ರೊಟ್ರಾಕ್ಟ್ ಅಂತ ಕರೀತಾರೆ. ಇದರಲ್ಲಿ 0 ಇಂದ 180 ತನಕ ಮತ್ತು 180 ಇಂದ 0 ತನಕ ಕೋನಗಳ ಅಳತೆ ಇರುತ್ತೆ. ಈಗ ನಿಮಗೆಲ್ಲ ಪರಿಚಯ ಇದೆ. ಇನ್ನೊಂದು ಡಿವೈಡರ್ ಅಂತ ಹೇಳ್ತಾರೆ. ಇದು ಕೆಲವು ರೇಖೆಗಳ ಉದ್ದ ಅಳಿಲಿಕ್ಕೆ, ರೇಖಾಗಣ ಉದ್ದ ಅಳಿಲಿಕ್ಕೆ ಉಪಯೋಗಿಸ್ತಾರೆ. 2 ಚೂಪಾದ ತುದಿಗಳಿರ್ತವೆ. ಇನ್ನೊಂದು ನಿಮಗೆಲ್ಲ ಗೊತ್ತಿರುವಂಥದ್ದು ಈ ಒಂದು ಮೂಲಮಟ್ಟ ಅಂತಾರೆ. ಈ ಮೂಲಮಟ್ಟಗಳು ಅಂತ, ಇದು ಸಮಾನಾಂತರ ರೇಖೆ ಎಳಿಲಿಕ್ಕೆ ಸಹಾಯ ಮಾಡ್ತದೆ. ಇವು 2 ಮೂಲಮಟ್ಟಗಳಿರ್ತವೆ. ಇದರ ಸಹಾಯದಿಂದ ನಾವು ಸಮಾನಾಂತರ ರೇಖೆಯನ್ನು ಎಳಿಬೋದಾಗುತ್ತೆ. ಇದಿಷ್ಟು ರೇಖಾಗಣಿತ ಪೆಟ್ಟಿಗೆ ಸಮಾಚಾರ. ಇನ್ನೊಂದು ನಾವು ಈಗಾಗಲೇ ಕಲ್ತಿರತಕ್ಕಂಥದ್ದು, ಈ ರೇಖಾಗಣಿತದ ರಚನೆ ಮಾಡುವಾಗ ಮೊದಲು ನಮಗೆ ಗೊತ್ತಿರಬೇಕಾದ ಒಂದು ವಿಷಯ ಅಂದರೆ ನಾವು ಕಲ್ತಿರುವಂಥದ್ದು ಒಂದು ಲಂಬಾರ್ಧಕ ಎಳೆಯುವಂಥದ್ದು. ಇನ್ನೊಂದು ಲಂಬಾರ್ಧಕ. ಒಂದು ರೇಖೆ ಕೊಟ್ಟಾಗ ಆ ರೇಖೆಯನ್ನು ಹೇಗೆ ವಿಭಜಿಸ್ಬೋದು ಅಂತ ಹೇಳಿಬಿಟ್ಟು ಅದಕ್ಕೆ ಲಂಬಾರ್ಧಕ ಅಂತ ಕರೀತಾರೆ. ಅದನ್ನು ಈಗಾಗಲೇ ನೀವು ಕಲ್ತಿದ್ದೀರಾ. ಆಮೇಲೆ ಇನ್ನು ಕೋನ ದ್ವಿಭಾಜಕ ಕೂಡ ಕಲ್ತಿದ್ದೀರಾ. ಒಂದು ಕೋನವನ್ನು ವಿಭಾಗಿಸುವುದು ಹೇಗೆ ಅಂತ. ಹಾಗೆ ನೀವು ತ್ರಿಭುಜ ರಚನೆ ಮಾಡಿ ಕಲ್ತಿದ್ದೀರಾ. 3 ಬಾಹುಗಳ ಮೊತ್ತ ಕೊಟ್ಟಾಗ ಅಥವಾ 2 ಬಾಹುಗಳ ಮೊತ್ತ ಕೊಟ್ಟಾಗ ಆ ತ್ರಿಭುಜ ರಚನೆ ಇತ್ಯಾದಿ ಇತ್ಯಾದಿ ಅನೇಕ ರೀತಿಯ ರಚನೆಗಳನ್ನು ನೀವು ಮಾಡಿದ್ದೀರಾ. ಈ ಎಲ್ಲ ರೇಖಾಗಣಿತ ಪಟ್ಟಿಗೆ ತಗೊಂಡು ಮಾಡಿದ್ದೀರಾ. ಅದನ್ನು ನಾವು ಇಲ್ಲಿ ಉಪಯೋಗಿಸಬೇಕಾಗುತ್ತೆ. ಅದನ್ನು ಜ್ಞಾಪಿಸೋಕ್ಕೋಸ್ಕರ ಇದನ್ನು ಹೇಳಿದೆ ಅಷ್ಟೇ. ಆಮೇಲೆ ಈ ರಚನೆ ಸಂಬಂಧಪಟ್ಟ ಹಾಗೆ ನಾವು ಕೆಲವು ವಿಷಯಗಳು, ಮೂಲಭೂತ ವಿಷಯಗಳು ಅಂದರೆ ಸಮರೂಪ ತ್ರಿಭುಜಗಳು ಅಂತ. ಸಮರೂಪ ತ್ರಿಭುಜಗಳನ್ನು ಬಗ್ಗೆ ನಾವು ರೇಖಾಗಣಿತದಲ್ಲಿ ಆರಂಭದಲ್ಲಿ ಕಲ್ತಿದ್ದೀವಿ. ಏನು ಸಮರೂಪ ತ್ರಿಭುಜ ಅಂದರೆ, ಯಾವುದೇ ಒಂದು ತ್ರಿಭುಜ ಎ ಬಿ ಸಿ ಅಂತಿದ್ರೆ ಆ ಎ ಬಿ ಸಿ ತ್ರಿಭುಜವು ಡಿ ಎಫ್ ತ್ರಿಭುಜಕ್ಕೆ ಎ ಬಿ ಸಿ ಎಂಬ ತ್ರಿಭುಜವು ಡಿ ಎಫ್ ಎಂಬ ತ್ರಿಭುಜಕ್ಕೆ ಸಮರೂಪ ಆಗಬೇಕಾದ್ರೆ ಅದರ ಕೋನಗಳು ಸಮನಾಗಿರಬೇಕು ಮತ್ತು ಅನುರೂಪ ಬಾಹುಗಳ ಅನುಪಾತ ಸಮನಾಗಿರಬೇಕು ಅಂತೇಳ್ಬಿಟ್ಟು. ಅಂದರೆ ಏನರ್ಥ, ಕೋನ ಬಿ ಎಂಬುದು ಕೋನ ಇಗೆ ಸಮನಾಗಿರಬೇಕು, ಕೋನ ಸಿ ಎಂಬುದು ಕೋನ ಎಫ್ಗೆ, ಹಾಗೆ ಕೋನ ಎ ಎಂಬುದು ಕೋನ ಡಿಗೆ. ಈ 3 ಕೋನಗಳು ಪರಸ್ಪರ ಸಮನಾದರೆ ಆಗ 2 ತ್ರಿಭುಜಗಳನ್ನು ಏನಂತಾರೆ, ಸಮರೂಪ ತ್ರಿಭುಜಗಳು ಅಂತ ಕರೀತಾರೆ. ಹಾಗೆ ಇನ್ನೊಂದು ಕಂಡೀಷನ್ ನಾವು ನೋಡಿದ್ದು, ಅನುರೂಪ ಬಾಹುಗಳ ಅನುಪಾತ ಅಂದರೆ ಎ ಬಿ ಬೈ ಡಿ ಇಸ್ ಈಕ್ವಲ್ ಟು ಎ ಸಿ ಬೈ ಡಿ ಎಫ್ ಇಸ್ ಈಕ್ವಲ್ ಟು ಬಿ ಸಿ ಬೈ ಇ ಎಫ್. ಬಾಹುಗಳ ಅನುಪಾತ ಸಮನಾಗಿರಬೇಕು. ಆಗ ತ್ರಿಭುಜ ಎ ಬಿ ಸಿಯನ್ನು ತ್ರಿಭುಜ ಡಿ ಎಫ್ಗೆ ಸಮರೂಪವಾಗಿದೆ ಅಂತ ಹೇಳ್ತಾರೆ. ಈ ಚಿಹ್ನೆ ಇದೆಯಲ್ಲ, ಸಿಮಿಲರ್ ಅಂತ, ಸಮರೂಪ ಅಂತ ಹೇಳ್ಬಿಟ್ಟು. ಸೊ ಈ ತ್ರಿಭುಜ ಸಮರೂಪ ಆಗ್ಬೇಕಾದ್ರೆ ಇವರಲ್ಲಿ ಯಾವುದಾರ ಒಂದು ಕಂಡೀಷನ್ ಅದು ಸ್ಯಾಟಿಸ್ಫೈ ಮಾಡಬೇಕು. ಅದು ಒಂದು ವಿಷಯ ನೀವು ಕಲ್ತಿದ್ದೀರಾ. ಹಾಗೆ ಇನ್ನು ಸರ್ವಸಮ್ಮತಿ ಕೂಡ ಬಗ್ಗೆ ಕಲ್ತಿದ್ದೀರಾ. ಇದನ್ನು ಉಪಯೋಗಿಸ್ಕೊಂಡು ನಾವು ಇವತ್ತಿನ ರಚನೆ ನೋಡೋಣ. ಮುಖ್ಯವಾಗಿ ಒಂದು ದತ್ತ ರೇಖಾಖಂಡವನ್ನು ಕೊಟ್ಟಾಗ ಅದನ್ನು m:n ಅನುಪಾತದಲ್ಲಿ ಹೇಗೆ ವಿಭಾಗಿಸುವುದು ಅಂತ ನೋಡೋಣ. ಒಂದು ರೇಖಾಖಂಡವನ್ನು ದತ್ತ ಅನುಪಾತದಲ್ಲಿ ವಿಭಾಗಿಸುವುದು. ರೇಖಾಖಂಡ ಅಂದ್ರೇನು?
ಯಾವುದೇ ಒಂದು ಸರಳ ರೇಖೆಯ ಭಾಗ, ಅದಕ್ಕೊಂದು ಆರಂಭ ಬಿಂದು ಅಂತಿರುತ್ತೆ, ಅದನ್ನು ಎ ಅಂತ ಕರೆಯೋಣ. ಇಲ್ಲಿ 7.5 ಸೆಂಟಿಮೀಟರ್. ನೀವು ಕೂಡ ಮಾಡಬೇಕು, ಪೆನ್ಸಿಲು ಮತ್ತು ಸ್ಕೇಲ್ ತೊಗೊಂಡು ನೀವು ಕೂಡ ಮಾಡಿರಿ. ಎ ಬಿ ಅಂತ ಕರ್ಕೊಳ್ಳಿ ಹೆಸರು. ಅದರ ಉದ್ದ 7.5 ಸೆಂಟಿಮೀಟರ್. ಸರಿನಾ? ಇವಾಗ ಎನಲ್ಲಿ ಒಂದು ಲಘು ಕೋನ ಮಾಡಬೇಕು. ಒಂದು ಕಿರಣ ಎಳಿಬೇಕಾಗತ್ತೆ. ಹೇಗೆ ಎಳಿಬೇಕು? ಇದನ್ನು ಕೋನಮಾಪಕವನ್ನು ಎ ಮೇಲಿಟ್ಟು ಎ ಬಿ ರೇಖೆಯಿಂದ ಅದನ್ನು ಅಳತೆ ಮಾಡ್ಕೊಂಬರ್ಬೇಕು. ಒಂದು ಲಘು ಕೋನ, ನಾವೀಗ 35 ಡಿಗ್ರಿ ತಗೋತೀನಿ, 40 ಡಿಗ್ರಿ ತಗೊಳ್ತೀನಿ. ಸೊ 40 ಡಿಗ್ರಿಗೆ ಒಂದು ಚುಕ್ಕೆ ಇಟ್ಬಿಟ್ಟು ಎ ಇಂದ ಎ ಎಕ್ಸ್ ಎಂಬಂಥ ಒಂದು ಕಿರಣವನ್ನು ಎಳೆಯಬೇಕು. ಇದಕ್ಕೆ ಕಿರಣ ಅಂತ ಕರೀತಾರೆ. ಕಿರಣಕ್ಕೆ ಹೇಗೆ ಅಂದರೆ ಸ್ಟಾರ್ಟಿಂಗ್ ಪಾಯಿಂಟ್ ಇರುತ್ತೆ, ಎಂಡಿಂಗ್ ಪಾಯಿಂಟ್ ಇರಲ್ಲ. ಅದನ್ನು ಎ ಎಕ್ಸ್ ಅಂತ ಕರೀರಿ. ಈಗ ನಾವು ಏನು ಮಾಡಬೇಕಾಗಿದೆ? ಎ ಬಿಯನ್ನು 3:2 ಅನುಪಾತದಲ್ಲಿ ವಿಭಾಗಿಸಬೇಕು. ಹಾಗೆ ಮಾಡ್ಬೋದು ಸ್ಕೇಲಲ್ಲಿ, ಬಟ್ ಅಷ್ಟು ನಿಖರವಾಗಿ ಬರೋದಿಲ್ಲ. ಆ ನಿಖರವಾಗಿ ಬರಬೇಕಾದ್ರೆ ಇನ್ನೊಂದು ಕಿರಣದಿಂದ ಅದನ್ನು ವಿಭಾಗಿಸಬೇಕಾಗತ್ತೆ. ಇವಾಗ ಅನುಕೂಲವಾದ ತ್ರಿಜ್ಯ ತಗೊಳ್ಳಿ. ಸಾಮಾನ್ಯ 1 ಸೆಂಟಿಮೀಟ್ರದ 1.5 ಸೆಂಟಿಮೀಟ್ರ್ ತೊಗೋಬೋದು. ಒಮ್ಮೆ ತಗೊಂಡ್ಮೇಲೆ ಮತ್ತೆ ಬದಲಾಯಿಸಿ ಕೂಡ್ದು ಎಲ್ಲಿ ಇಟ್ಕೊಂಡು 5 ಕಂಸ ಇಳಿಬೇಕು. A1 ಅಂತ ಒಂದು, A1ನಲ್ಲಿ ಇಟ್ಕೊಂಡು A2 ಅಂತ ಒಂದು, A2 ಅಲ್ಲಿ ಇಟ್ಕೊಂಡು A3 ಅಂತ ಒಂದು, A3ಯಲ್ಲಿ ಇಟ್ಕೊಂಡು A4 ಅಂತ ಒಂದು, A4ಲ್ಲಿ ಇಟ್ಕೊಂಡು A5 ಅಂತ ಒಂದು. ಅದ್ಯಾಕೆ 5 ಹೇಳ್ದದ್ದು ಅಂತ ನೀವು ಕೇಳ್ಬೋದು. ಅಲ್ಲಿ 3:2 ಅನುಪಾತ ಕೊಟ್ಟಿದ್ದಾರೆ, ಹಾಗೆ 5 ಹೇಳ್ಕೋಬೇಕಾಗತ್ತೆ. 3ಕ್ಕೆ 2 ಕೂಡಿಸ್ಕೊಳ್ಳಿ. ಸೊ A1, A2, A3, A4, A5 ಅಂತ ಚುಕ್ಕೆ ಇಟ್ಕೊಳ್ಳಿ. ಆ ಕಂಸಗಳು ಎಲ್ಲಿ ಕಟ್ಟಾಗುತ್ತೋ ಅಲ್ಲಿ ಒಂದು ಚುಕ್ಕೆ ಇಟ್ಕೊಳ್ಳಿ. ಇವಾಗ A5ಅನ್ನು ಬಿಗೆ ಸೇರಿಸಿ. A5ಅನ್ನು ಬಿಗೆ ಸೇರಿಸಿ. ಈಗ A5B ಸೇರಿಸಿ ಆಯಿತು. ಈಗ ಅನುಪಾತ 3:2 ಆದ್ದರಿಂದ A3ಯಿಂದ ಒಂದು ಸಮಾನಾಂತರ ರೇಖೆ ಎಳೆಯಬೇಕು AB ಗೆ. ಎಲ್ಲಿಂದ? A5Bಗೆ ಸಮಾನಾಂತರವಾಗಿ A3ಯಿಂದ ಒಂದು ರೇಖೆಯನ್ನು ಎಳಿಬೇಕು. ಹೇಗೆ ಎಳೆಯೋದು? ಒಂದು ಅನುಕೂಲ ತ್ರಿಜ್ಯ ತಗೊಳ್ಳಿ. A5ನಲ್ಲಿ ಅದನ್ನು ಇಟ್ಕೊಂಡು ಅದು ಎಷ್ಟು ಸೈಜ್ ಇರುತ್ತೋ ಅಷ್ಟೇ ಸೈಜಿನ ಕೋನವನ್ನು ಅಲ್ಲಿ ಮಾಡಬೇಕು. 2 ಥರ ಮಾಡ್ಬೋದು, ಕಾಂಪಾಸಲ್ಲಿಯೂ ಮಾಡ್ಬೋದು ಅಥವಾ ಕೋನ ಮಾಪಕದಲ್ಲಿ ಮಾಡ್ಬೋದು. ಇಲ್ಲಿ ಕೋನ ಎಷ್ಟಿರುತ್ತೋ A5ನಲ್ಲಿ ಅಷ್ಟೇ ಕೋನವನ್ನು A3ಯಲ್ಲಿ ಮಾಡಬೇಕು. ಆಗ ಬರುವ ರೇಖೆಯು ಸಮಾನಾಂತರ ರೇಖೆಯಾಗಿರುತ್ತದೆ.
ಇದನ್ನು ಕಾಂಪಸ್ಸಲ್ಲೂ ಕೂಡ ಮಾಡ್ಬೋದು. ನೋಡಿ, ಎರಡು ರೇಖೆಗಳು ಸಮಾನಾಂತರ. ಈಗ ಇದನ್ನು ಅಳಿಬೇಕು. ಅದಕ್ಕೆ ಸಿ ಅಂತ ಹೆಸರು ಕೊಡ್ರಿ. ಇದು 4.5 ಇರುತ್ತೆ, ಇದು 3 ಇರುತ್ತೆ. ಸೊ ಈ ರೀತಿ ಈಗ ಮಾಡಿದ್ದೇನೆಂದರೆ ಎ ಸಿ ಈಸ್ಟು ಸಿ ಬಿ ಈಸ್ ಈಕ್ವಲ್ ಟು 3:2 ಅನುಪಾತ ವಿಭಾಗ ಮಾಡಿದ್ದು. ಇಲ್ಲಿ ಎರಡು ಕೋನಗಳು ಅನುರೂಪ ಕೋನ ಅಂತ ಹೇಳ್ತಾರೆ. ಇಲ್ಲಿ ಎಷ್ಟು ಕೋನ ಇರುತ್ತೋ ಅಷ್ಟೇ ಕೋನವನ್ನು ಇಲ್ಲಿಯೂ ಮಾಡಬೇಕು. ಇವೆರಡು ಸಮಾಂತರ ರೇಖೆಗಳು. ಈ ಅನುಪಾತ ಎ ಸಿ ಇಷ್ಟು ಸಿ ಬಿ ಈಸ್ ಈಕ್ವಲ್ ಟು 3:2 ಇರುತ್ತೆ. ಅಳೆದಾಗ ಇದು 4.5 ಸೆಂಟಿಮೀಟರ್ ಬರುತ್ತೆ, ಇದು 3 ಸೆಂಟಿಮೀಟರ್ ಬರುತ್ತೆ. ರಚನಾಕ್ರಮ ಇನ್ನೊಮ್ಮೆ ಹೇಳ್ತೇನೆ ನೋಡಿ. ಮೊದಲು ಬಿ ರೇಖಾಖಂಡ ಹೇಳ್ದದ್ದು, ಆಮೇಲೆ ಇಲ್ಲಿ ಒಂದು ಲಘು ಕೋನ ಮಾಡಿದ್ದು, ಅದು ಹೆಸರು ಕಿರಣ. ಎ ಎಕ್ಸ್ ಇಸ್ ಈಕ್ವಲ್ ಟು 40 ಡಿಗ್ರಿ ಬರುವಂತೆ ಒಂದು ಕಿರಣ ಎಳೆದಿದ್ದು. ಆಮೇಲೆ ಇದನ್ನು 5 ಭಾಗ ಮಾಡಿದ್ದು, A1 A2 A3 A4 A5 ಅಂತ ಕಾಂಪಾಸ್ ಕಟ್ ಮಾಡಿದ್ದು. ಆಮೇಲೆ A5 ಬಿಗೆ ಸೇರಿಸಿದ್ದು. ಆಮೇಲೆ ಇಲ್ಲಿ ಎಷ್ಟು ಕೋನ ಆಗಿದೆಯೋ ಅಷ್ಟೇ ಕೋನ ಇಲ್ಲಿ ಮಾಡಿದ್ದು. ಆವಾಗ ಎರಡು ಸಮಾಂತರ ರೇಖೆ ಬಂತು. ಇದು ಎಲ್ಲಿ ಕಟ್ಟಾಗುತ್ತೋ ಅಲ್ಲಿ ಅದನ್ನು ಗುರ್ತಿಸಿದ್ದು. ಇಷ್ಟೇ. ಇದು ಎ ಸಿ ಇಷ್ಟು ಸಿ ಬಿ ಇದು ಕೂಡ 3:2. ಇದನ್ನು ಇನ್ನೊಂದು ರೀತಿ ಕೂಡ ಮಾಡಲಿಕ್ಕಾಗತ್ತೆ. ಇನ್ನೊಂದು ಪರ್ಯಾಯ ವಿಧಾನ ಅಂತ ಹೇಳ್ತಾರೆ. ಈಗ ಅದೇ ರಚನೆಯನ್ನು ಇನ್ನೊಂದು ರೀತಿ ಮಾಡ್ಬೋದು. ಆಗ ಮಾಡಿದಾಗೆ ಎ ಬಿ ಎಂಬ ಒಂದು ರೇಖಾಖಂಡ ಹೇಳಿರಿ, ಮಧ್ಯೆಯಲ್ಲಿ ಹೇಳ್ಕೊಳ್ಳಿ. ಸ್ವಲ್ಪ ನಿಮ್ಮ ಪುಸ್ತಕ ಮಧ್ಯೆ ಇರಲಿ. ಪೆನ್ಸಿಲ್ ಮತ್ತು ಸ್ಕೇಲ್ ಇಟ್ಕೊಂಡು 7.5 ಸೆಂಟಿಮೀಟರ್ ಇರ್ತಕ್ಕಂಥ ಒಂದು ರೇಖಾಖಂಡ ಹೇಳ್ಕೊಳ್ಳಿ. ಹೇಳಿದ್ರಾ? ಅದರ ಹೆಸರನ್ನು ಎ ಬಿ ಅಂತ ಕೊಟ್ಕೊಳ್ಳಿ. ಅದರ ಮೇಲೆ ಬರೀರಿ 7.5 ಅಂತ. ಇವಾಗ ಆಗ ಮಾಡಿದ ಹಾಗೆ ಎರಡು ಕೋನ ಮಾಡ್ಕೊಳ್ಳಿ. ಎರಡು ಕಿರಣ ಎಳಿಬೇಕು. ಇಲ್ಲಿ ಎಷ್ಟು ಕೋನ ತಗೊಳ್ತೀವೋ ಅಷ್ಟೇ ಕೋನವನ್ನು ಅಲ್ಲಿ ಕೂಡ ತಗೋಬೇಕು. ಎಲ್ಲಿ ಒಂದು ಕೋನ ಮಾಡಿ, ನಾನು 40 ಡಿಗ್ರಿ ತೊಗೊಂಡಿದ್ದೀನಿ. ಬಿ ಎಲ್ಲಿ ಒಂದು ಕೋನ ಮಾಡಿ, ಮೇಲ್ಗಡೆ. ಎಲ್ಲಿ ಕೆಳಗಡೆ, ಬಿ ಎಲ್ಲಿ ಮೇಲ್ಗಡೆ. ಕರೆಕ್ಟಾಗಿ ಬಿ ಮೇಲೆ ಇಡಬೇಕು ಮತ್ತು ಕೋನ ಮಾಪಕ ಎ ಬಿ ರೇಖೆ ಮೇಲೆ ಇರಬೇಕು. ಎರಡು ರೇಖೆ ನಡೆಯಿರಿ. ಎಲ್ಲಿ ಚುಕ್ಕೆ ಇಟ್ಟಿದ್ದೀವೋ ಅದಕ್ಕೆ ಸರಿಯಾಗಿ ಎರಡು ಕಿರಣ ಎಳೆಯಿರಿ. ಒಂದರ ಹೆಸರನ್ನು ಎ ಎಕ್ಸ್ ಅಂತ ಕರೀರಿ. ಇನ್ನೊಂದು ಹೆಸರು ಬಿ ವೈ ಅಂತ ಕರ್ಕೊಳ್ಳಿ. ಎರಡು ಕಿರಣ ಎಳೆದಿದ್ದೀವಿ ಒಂದಕ್ಕೊಂದು ವಿರುದ್ಧ ಭಾಗದಲ್ಲಿ. ಇವಾಗ 3:2 ಅನುಪಾತ ಅಂತ ಹೇಳಿದ್ದಾರೆ. ಸೊ ಇಲ್ಲಿ ಎ ಎಕ್ಸ್ ಮೇಲೆ 3 ವಿಭಾಗ ಮಾಡಬೇಕು, ಪರಸ್ಪರ ಸಮನಾಗಿರುವ 3 ಭಾಗ. ಬಿ ವೈ ಮೇಲೆ ಅಷ್ಟೇ ತ್ರಿಜ್ಯದಿಂದ 2 ವಿಭಾಗ ಮಾಡಬೇಕು. ಎಲ್ಲಿ ಮಾಡೋದಕ್ಕೆ A1 A2
A3. ಅದೇ ತ್ರಿಜ್ಯದಿಂದ ಬಿಯಿಂದ B1 B2 ಎರಡು ಕಂಸ ಹೇಳ್ಕೊಡಿ ಆಯಿತಾ. ಇವಾಗ ಎಲ್ಲ ಹೆಸರು ಬರೀರಿ. ಇದಕ್ಕೆ A1 ಅಂತ ಕರ್ಕೊಳ್ಳಿ, A2 A3 3 ಚುಕ್ಕೆ ಮಾರ್ಕ್ ಮಾಡ್ಕೊಳ್ಳಿ, ಎಲ್ಲಿ ಕಟ್ಟಾಗತ್ತೆ ಅಲ್ಲಿ. ಇದಕ್ಕೆ ಕಂಸಗಳು ಅಂತ ಕರೀತಾರೆ. ಅವುಗಳ ತ್ರಿಜ್ಯ ಪರಸ್ಪರ ಸಮನಾಗಿರುತ್ತೆ. ಇವಾಗ ಇದನ್ನು B1 B2 ಅಂತ ಬರೀರಿ. A3ಯನ್ನು B2ಗೆ ಸೇರಿಸಿ. A3ಯನ್ನು B2ಗೆ ಸೇರಿಸಿ. ಇವಾಗ ನೀವು ಅಳೆದು ನೋಡಿದರೆ ಅನುಪಾತ 3:2 ಬರ್ತದೆ. ಇದು 4.5, ಇದು 3. ಇದಕ್ಕೆ ಪರ್ಯಾಯ ವಿಧಾನ ಅಂತ ಕರೀತಾರೆ. ಇಲ್ಲಿ ಕೂಡ ಇದನ್ನು ಸಿ ಅಂತ ಕರ್ಕೊಳ್ಳಿ. AC ಇಷ್ಟು CB = 3:2 ಬರುತ್ತೆ. ನೀವು ಸಮರೂಪ ತ್ರಿಭುಜಗಳ ಬಗ್ಗೆ ಕೇಳಿದ್ದೀರಾ. ಈ ಎರಡು ತ್ರಿಭುಜಗಳು ಸಮರೂಪ ತ್ರಿಭುಜಗಳಾಗ್ತವೆ. ಆಗ ಬಾಹುಗಳ ಅನುಪಾತ ಬರುತ್ತೆ. ಬಾಹುಗಳ ಅನುಪಾತ ಅಂದರೆ ಹೇಗೆ ಬರಿಬೋದು? AC/CB = AA3/BB2 = 3:2. ಇದು ಎರಡನೇ ರಚನೆ. ಇನ್ನು ಮೂರನೇ ರಚನೆ, ಒಂದು ತ್ರಿಭುಜ ರಚನೆ ನೋಡೋಣ. ಈಗ ಮೂರನೇ ರಚನೆ ಹೇಗೆ ಅಂದರೆ, ಒಂದು ತ್ರಿಭುಜ ಮತ್ತು ಅನುಪಾತಾಂಕ ಅಂತಾರೆ, ಸ್ಕೇಲ್ ಫ್ಯಾಕ್ಟರ್. ನೀವು ಪ್ರಮೇಯ ಕಲ್ತಿದ್ದೀರಾ ಸಮರೂಪ ತ್ರಿಭುಜಗಳ ಬಗ್ಗೆ. ಆ ಪ್ರಮೇಯದಲ್ಲಿ ಒಂದೇ ಆಕಾರ ಇರತಕ್ಕಂಥ ತ್ರಿಭುಜಗಳು, ಅವುಗಳ ಬಾಹುಗಳ ಅನುಪಾತ ಸಮನಾಗಿರುತ್ತದೆ, ಕೋನಗಳು ಸಮನಾಗಿರುತ್ತೆ ಅಂತ ಹೇಳಿದೆ. ಅದೇ ನಾವೀಗ ಮಾಡಬೇಕಾಗಿದೆ. ಯಾವ ರೀತಿ ಅಂದರೆ, ಒಂದು ತ್ರಿಭುಜ ABC ಮಾಡಿ ಅದಕ್ಕೆ ಅನುರೂಪವಾಗಿರುವಂಥ ಅಥವಾ ಸಮರೂಪವಾಗಿರುವಂಥ ಇನ್ನೊಂದು ತ್ರಿಭುಜ ಮಾಡಬೇಕಾಗಿದೆ. ಹೇಗೆ ಅಂದರೆ, ಇಲ್ಲಿ ನಾವು ಈಗ ಈ ಲೆಕ್ಕದಲ್ಲಿ ನಾವು 6 ಸೆಂಟಿಮೀಟರ್ ಅಳತೆ ಉಳ್ಳಂತಹ ಒಂದು ತ್ರಿಭುಜ ಮಾಡೋಣ. ತ್ರಿಭುಜಗಳಲ್ಲಿ ಹಲವಾರು ರೀತಿ ತ್ರಿಭುಜಗಳಿದ್ದಾವೆ. ನಾವು ಮಾಡ್ತಾ ಇರೋದೀಗ ಸಮಬಾಹು ತ್ರಿಭುಜ. ಆದ್ದರಿಂದ 6 ಸೆಂಟಿಮೀಟರ್ ಭುಜವುಳ್ಳಂತಹ ಒಂದು ತ್ರಿಭುಜ ಮಾಡೋಣ. ಅದಕ್ಕೆ ABC ಅಂತ ಹೆಸರಿಡೋಣ. ಸರಿನಾ? ಇದು A, ಇದು B. ಫಸ್ಟ್ 6 ಸೆಂಟಿಮೀಟರದ್ದು ಒಂದು ರೇಖಾಖಂಡ ಎಳೀರಿ. ಎಯನ್ನು ಕೇಂದ್ರವಾಗಿಟ್ಟುಕೊಂಡು 6 ಸೆಂಟಿಮೀಟರ್ ತ್ರಿಜ್ಯವುಳ್ಳಂತಹ ಒಂದು ಕಂಸವನ್ನು ಎಳಿಬೇಕು. ಎನಿಂದ 6, ಬಿನಿಂದ 6. ಒಂದು ರೇಖಾಖಂಡ 6 ಸೆಂಟಿಮೀಟರ್ ಅಂತ ಹೇಳಿದೆ. ಅದರ ಹೆಸರನ್ನು ನಾವು BC ಅಂತ ಮಾಡ್ಕೊಳ್ಳೋಣ. ಯಾಕೆ ನಿಮಗೆ ನೋಡುವಂಥ ಚಿತ್ರ ಇದೆಯಲ್ಲ, ಅದು BC ಹೆಸರಲ್ಲಿದೆ. ಹಾಗಾಗಿ ಇದನ್ನು ಕೂಡ BC ಅಂತ ಮಾಡ್ಕೊಳ್ಳೋಣ. ಆಮೇಲೆ B ಮತ್ತು C ಯನ್ನು ಕೇಂದ್ರವಾಗಿಟ್ಟುಕೊಂಡು 2
ಕಂಸಗಳನ್ನು ಎಳೆಯಬೇಕು. ತ್ರಿಜ್ಯ ಎಷ್ಟಿರಬೇಕು? 6 ಸೆಂಟಿಮೀಟರ್ ಇರಬೇಕು. ಇದನ್ನು ನೀವು ಅಳತೆ ಪಟ್ಟಿ ಮೇಲೆ ಇಟ್ಕೊಂಡು 6 ಸೆಂಟಿಮೀಟರ್ ಬರೋ ಹಾಗೆ ಅದನ್ನು ಹಿಗ್ಗಿಸಬೇಕು. ಅದನ್ನು ಹಿಗ್ಗಿಸಿದ ಮೇಲೆ ಅದನ್ನು ನಾವು ಕಂಸವನ್ನು ಎಳಿಬೇಕು. ಬಿನಿಂದ ಒಂದು ಕಂಸ ಎಳೀರಿ. ಅದೇ ತ್ರಿಜ್ಯದಿಂದ ಸಿನಿಂದ ಒಂದು ಕಂಸ ಎಳೀರಿ. ಈಗ ಎರಡು ಎಲ್ಲಿ ಕಂಟಾಗುತ್ತೋ ಅಲ್ಲಿ ಅದನ್ನು ಎ ಅಂತ ಕರ್ಕೊಳ್ಳಿ. ಎ ಬಿ ಸಿ ತ್ರಿಭುಜ ಮಾಡಿದ್ದೀವಿ. ಎಂಥ ತ್ರಿಭುಜ ಇದು? ಸಮಬಾಹು ತ್ರಿಭುಜ. ಸಮಬಾಹು ಅಂದ್ರೇನು? 3 ಬಾಹುಗಳು ಸಮ. ಬಾಹುಗಳು ಸಮಾದ ಕೋನ ಏನಾಗುತ್ತೆ? ಕೋನಗಳು ಸಮನಾಗತ್ತೆ. ಆದರೆ ಇದಕ್ಕೆ ಸಮಕೋನ ತ್ರಿಕೋನ ಅಂತಲೂ ಕರೀಬೋದು. ಎ ಬಿ ಮತ್ತು ಎ ಸಿಯನ್ನು ಸೇರಿಸ್ಬೇಕು. ಸರಿನಾ? ಮಾಡಿದ್ರಾ? ಈಗ ಎ ಬಿ ಸಿ ತ್ರಿಭುಜ ರೆಡಿ ಆಯಿತು. ಇವಾಗ ಕೋನ ಮಾಪಕ ಸಹಾಯದಿಂದ ಬಿನಲ್ಲಿ ಒಂದು ಕಿರಣವನ್ನು ಎಳಿಬೇಕು. ಆವಾಗ ಮಾಡಿದ ಹಾಗೆ ಒಂದು ಲಘು ಕೋನ ಉಂಟು ಮಾಡಬೇಕು. 40 ಡಿಗ್ರಿ ಮಾಡಿಕೊಂಡು ಒಂದು ಕಿರಣ ಎಳೀರಿ ಕೆಳಗಡೆ. ಅದಕ್ಕೆ ಬಿ ಎಕ್ಸ್ ಅಂತ ಹೆಸರಿಡಿ. ಕಿರಣ ಅಂದಾಗ ಅದಕ್ಕೆ ಅಂತ್ಯ ಇರೋದಿಲ್ಲ, ಎಷ್ಟನ್ನು ಹೇಳ್ಕೊಂಡು ಹೋಗ್ಬೋದು. ಸೊ ಇಲ್ಲಿ ಏನು ಮಾಡಿದ್ದು ನಾವೀಗ? ಕೋನ ಬಿಯಲ್ಲಿ 40 ಡಿಗ್ರಿ ಕೋನ ಮಾಡಿ ಇವಾಗ ಅನುಪಾತಾಂಕ ಅಂದ್ಯಾರೆ. ಅಂದರೆ 3:4. 3/4 ಅಂದರೆ ಇದರ ಒಳಗಡೆ ಇನ್ನೊಂದು ತ್ರಿಕೋನ ಮಾಡಬೇಕು ನಾವು. ಅಂದರೆ ಈ ಹೊರಗಡೆಯಿಂದ 4 ಭಾಗ ಮಾಡಿಕೊಂಡು ಅದು 3 ಭಾಗಕ್ಕೆ ಸೇರಿಸ್ಬೇಕಾಗತ್ತೆ. ಸೊ ಈಗ 4 ಕಂಸ ಎಳಿಬೇಕಿಲ್ಲ ಬಿನಿಂದ. ಅದರ ಹೆಸರು B1 B2 B3 B4 ಅಂತ ಸಮಾನ ತ್ರಿಜ್ಯ ತಗೋಬೇಕು. ಕಾಂಪಾಸ್ ತಗೊಂಡು 4 ಕಂಸ ಎಳೀರಿ. ಒಂದರ ಹೆಸರು B1 ಅಂತ, ಎರಡನೇ ಹೆಸರು B2 ಅಂತ, ಮೂರನೇ ಹೆಸರು B3 ಅಂತ, ನಾಲ್ಕನೇದು B4. ಸರಿನಾ? ಈಗ B4ಅನ್ನು ಸಿಗೆ ಸೇರಿಸಿ. B4ಅನ್ನು ಸಿಗೆ ಸೇರಿಸಿ. ಈಗ B4Cಗೆ ಸಮಾನಾಂತರವಾಗಿರುವ ಹಾಗೆ ಇಲ್ಲಿ ಒಂದು ರೇಖೆ ಎಳಿಬೇಕು. ಅದನ್ನು ಕಾಂಪಾಸಲ್ಲಿ ಮಾಡ್ಬೋದು, ಕೋನ ಮಾಪಕದಲ್ಲಿ ಮಾಡಬಹುದು. ಆಗ ಮಾಡಿದ ಹಾಗೆ ಒಂದು ಅನುಕೂಲ ತ್ರಿಜ್ಯದ ಒಂದು ಕಂಸ ಎಳಿಬೇಕು B4ಅಲ್ಲಿ. ಎಷ್ಟು ತ್ರಿಜ್ಯ ಇರುತ್ತೋ ಅಷ್ಟೇ ತ್ರಿಜ್ಯವನ್ನು ಇಟ್ಕೊಂಡು B3ಯಲ್ಲಿ ಇನ್ನೊಂದು ಕಂಸ ಎಳಿಬೇಕು. B4Cಗೆ ಸಮಾನಾಂತರವಾಗಿ ಒಂದು ರೇಖೆ ಎಳೆಯಬೇಕು. ಈಗ ನಾವು ಮಾಡಿದ್ದು ಗೊತ್ತಾಯ್ತಲ್ಲ? ಏನು ಮಾಡಿದ್ದು? B4Cಯನ್ನು ಸೇರಿಸಿದ್ದು ಫಸ್ಟು. ಆಮೇಲೆ B4Cಗೆ ಸಮಾನಾಂತರವಾಗಿ B3ಯಿಂದ ಎಳೆದಿದ್ದು. ಹೇಗೆ? B4ಅಲ್ಲಿ ಒಂದು ಕಂಸನ ಎಳೆದು ಅದೇ ತ್ರಿಜ್ಯದ ಕಂಸನ ಇಲ್ಲಿ ಎಳೆದು ಆಮೇಲೆ ಅದನ್ನು ಕಟ್ ಮಾಡಿದ್ದು. ಅಷ್ಟೇ ತ್ರಿಜ್ಯನ ಕಟ್ ಮಾಡಿದ್ದು. ನೋಡಿಲಿ,
ಹಿಂಗೆ ಆಯಿತಾ. ಆಮೇಲೆ B3ಯನ್ನು ಎ ಸಿಗೆ ಸೇರಿಸಿದ್ದು, ಸರಿನಾ? ಅದಕ್ಕೆ ಹೆಸರು ಕೊಡಿ, ಸಿ ಡ್ಯಾಶ್ ಅಂತ ಕೊಡಿ. ಇವಾಗ ಎ ಸಿಗೆ ಸಮಾನಾಂತರವಾಗಿ ಇನ್ನೊಂದು ರೇಖೆ ಎಳಿಬೇಕಾಗಿದೆ. ಹೇಗೆ ಎಳೆಯೋದು? ಸಿಯಲ್ಲಿ ಕಾಂಪಾಸ್ ಇಟ್ಕೊಳ್ಳಿ, ಅನುಕೂಲ ತ್ರಿಜ್ಯದಿಂದ ಒಂದು ಕಂಸ ಎಳೀರಿ, ಅಷ್ಟೇ ತ್ರಿಜ್ಯದಿಂದ ಸಿ ಡ್ಯಾಶಿಂದ ಅದೇ ತ್ರಿಜ್ಯದಿಂದ ಕಂಸ ಎಳೀರಿ. ಇದು ಎಷ್ಟು ಗ್ಯಾಪ್ ಇರುತ್ತೋ ಅಷ್ಟೇ ಗ್ಯಾಪನ್ನು ಇಲ್ಲಿ ಕೂಡ ಮಾಡಿ. ಈಗ ಸಿ ಡ್ಯಾಶಿಂದ ಒಂದು ರೇಖೆ ಎಳೀರಿ, ಅದರ ಹೆಸರು ಸಿ ಡ್ಯಾಶ್ ಎ ಡ್ಯಾಶ್. ಇವಾಗ ಏನಾಯಿತು? ಹೊಸದಾಗಿ ಒಂದು ತ್ರಿಭುಜ ರಚನೆ ಆಯಿತು. ಅದರ ಹೆಸರೇನು? ಎ ಡ್ಯಾಶ್ ಬಿ ಸಿ ಡ್ಯಾಶ್. ಇದು ಕೊಟ್ಟಿರೋ ತ್ರಿಭುಜ ಎ ಬಿ ಸಿಗೆ ಸಮರೂಪಿಯಾಗಿರ್ತದೆ. ಅಂದರೆ ಬಾಹುಗಳ ಅನುಪಾತವು ಸಮರೂಪಿಯಾಗಿರುತ್ತೆ. ನೋಡಿ ಹೇಗೆ ಮಾಡಿದ್ದು, ಇನ್ನೊಂದು ಸಲ ಹೇಳ್ಬಿಡ್ತೀನಿ ನೋಡಿ. ರಚನಾ ಹಂತಗಳು ಒಂದು ಸಲ ನೋಡೋಣ. ಮೊದಲು ಶೃಂಗ ಎ, ಅಭಿಮುಖ ಬಾಹು ಬಿ ಸಿ. ಆ ಬಿ ಸಿಯಲ್ಲಿ ಬಿ ಬಿಂದುವಿನಿಂದ ಒಂದು ಲಘುಕೋನ ಏರ್ಪಡುವಂಥದ್ದು ಕಿರಣ ಎಳಿಬೇಕು, ಬಿ ಎಕ್ಸ್ ಅಂತ. 40 ಡಿಗ್ರಿ ಮಾಡಿ ಎಳೆದೀವಲ್ಲ, ಅದರ ಹೆಸರು ಬಿ ಎಕ್ಸ್ ಅಂತ. ಆಮೇಲೆ ಕಾಂಪಾಸ್ ತಗೊಂಡು B1, B1 B2, B2 B3, B3 B4 ಅವುಗಳು ಸಮವಾಗಿರುವ ಹಾಗೆ ಬಿನಿಂದ 4 ಕಂಸಗಳನ್ನು ಎಳೆದಿದೆ. ತ್ರಿಜ್ಯ ಎಲ್ಲ ಒಂದೇ ಆಗಿರಬೇಕಾದ್ರದು. ಅದರ ಹೆಸರು B1 B2 B3 B4 ಅಂತ ಆ ಬಿಂದುಗಳು ಹೆಸರಿಸಬೇಕು, ಸರಿನಾ? ಆಮೇಲೆ B4ಅನ್ನು ಸಿಗೆ ಸೇರಿಸ್ಬೇಕು. ಸಿಗೆ ಸೇರಿಸಿದ ಮೇಲೆ B4Cಗೆ ಸಮಾನಾಂತರವಾಗಿ B3ಯಿಂದ ಒಂದು ರೇಖೆ ಎಳೆದಿದೆ. ಅದು ಬಿ ಸಿಯನ್ನು ಸಿ ಡ್ಯಾಶಲ್ಲಿ ಛೇದಿಸುತ್ತೆ. ಅದು ಹೇಗೆ ಮಾಡಿದ್ದು? ಕಾಂಪಾಸ್ ತಗೊಂಡು ಅದರ ಕೋನ ಎಷ್ಟು ಬರುತ್ತೋ ಅಷ್ಟನ್ನೇ ಕರೆಕ್ಟಾಗಿ ಕಟ್ ಮಾಡಿದ್ದು. ಆಮೇಲೆ ಅದೇ ಥರ ಸಿನಿಂದ ಸಿ ಎಗೆ ಒಂದು ಸಮಾನಾಂತರವಾಗಿ ಸಿ ಡ್ಯಾಶ್ ಮೂಲಕ ಒಂದು ರೇಖೆ ಎಳಿಬೇಕು. ಅದು ಬಿ ಎಯನ್ನು ಎ ಡ್ಯಾಶ್ನಲ್ಲಿ ಛೇದಿಸುತ್ತದೆ. ಈಗ ಎ ಡ್ಯಾಶ್ ಬಿ ಡ್ಯಾಶ್ ಎಂಬುದು ಎ ಬಿ ಸಿಗೆ ಸಮರೂಪಿಯಾದ ತ್ರಿಭುಜವಾಗಿರ್ತದೆ. ಇದರ ಅನುಪಾತ 3/4 ಆಗಿರುತ್ತೆ. ಬಾಹುಗಳ ಅನುಪಾತ ಬರೆದರೆ ಎ ಡ್ಯಾಶ್ ಬಿ ಬೈ ಎ ಬಿ ಇಸ್ ಈಕ್ವಲ್ ಟು ಎ ಡ್ಯಾಶ್ ಸಿ ಡ್ಯಾಶ್ ಬೈ ಎ ಸಿ ಇಸ್ ಈಕ್ವಲ್ ಟು ಬಿ ಸಿ ಡ್ಯಾಶ್ ಬೈ ಬಿ ಸಿ ಇಸ್ ಈಕ್ವಲ್ ಟು 3/4. ಅಂದರೆ 2 ತ್ರಿಭುಜ ರೆಡಿಯಾಗಿದೆ. ಮೊದಲನೇದು ಬಿ ಸಿ ಡ್ಯಾಶ್ ಬಾಹು ನೋಡಿ, ಬಿ ಸಿ ಡ್ಯಾಶ್ ಬೈ ಸಿ ಡ್ಯಾಶ್ ಸಿ ಅಂದರೆ 3/1. ಸೊ ಬಿ ಸಿ ಡ್ಯಾಶ್ ಬಿ ಸಿ ಡ್ಯಾಶ್ ಅಂದರೆ ಎಷ್ಟು ಬರುತ್ತೆ? ಬಿ ಸಿ ಡ್ಯಾಶ್ ಪ್ಲಸ್ ಸಿ ಡ್ಯಾಶ್ ಸಿ ಬೈ ಬಿ ಸಿ ಡ್ಯಾಶ್. ಸೊ ಬಿ ಸಿ ಡ್ಯಾಶ್ ಬೈ ಬಿ ಸಿ ಡ್ಯಾಶ್ ಮಾಡಿದಾಗ 1 ಬರುತ್ತೆ. 1 ಪ್ಲಸ್ ಸಿ ಡ್ಯಾಶ್ ಸಿ ಬೈ ಬಿ ಸಿ ಡ್ಯಾಶ್ 1 ಪ್ಲಸ್ 1/3 ಇಸ್ ಈಕ್ವಲ್ ಟು 4/3 ಆಗುತ್ತದೆ. ಅದನ್ನು ರಿವರ್ಸ್ ಮಾಡಿದಾಗ ಬಿ ಸಿ ಡ್ಯಾಶ್ ಬೈ ಬಿ ಸಿ ಮಾಡಿದಾಗ 3/4 ಆಗುತ್ತೆ. ಅದೇ ಥರ ಸಿ ಡ್ಯಾಶ್ ಎ ಡ್ಯಾಶ್ ಎಂಬುದು ಸಿ ಎಗೆ ಸಮಾನಾಂತರವಾಗಿರ್ತದೆ. ಇದರಿಂದ ಏನಾಯಿತು? ಎ ಡ್ಯಾಶ್ ಬಿ ಸಿ ಡ್ಯಾಶಿಗೆ ಎಂಬಂಥ ತ್ರಿಭುಜವು ಎ ಬಿ ಸಿಗೆ ಸಮರೂಪಿಯಾಗಿದೆ ಅಂತ ಗೊತ್ತಾಯಿತು. ಆವಾಗ ಅನುಪಾತ ಹಾಕಿದಾಗ ಎ ಡ್ಯಾಶ್ ಬಿ ಬೈ ಎ ಬಿ ಇಸ್ ಈಕ್ವಲ್ ಟು ಎ ಡ್ಯಾಶ್ ಸಿ ಡ್ಯಾಶ್ ಬೈ ಎ ಸಿ ಇಸ್ ಈಕ್ವಲ್ ಟು ಬಿ ಸಿ ಡ್ಯಾಶ್ ಬೈ ಬಿ ಸಿ ಇಸ್ ಈಕ್ವಲ್ ಟು 3/4. ಅಂದರೆ ಮುಕ್ಕಾಲು ಭಾಗ, ದೊಡ್ಡ ತ್ರಿಭುಜದ ಮುಕ್ಕಾಲು ಭಾಗದಷ್ಟು ತ್ರಿಭುಜ ಒಂದು ರಚನೆ ಆಯಿತು. ಈ 2 ತ್ರಿಭುಜಗಳನ್ನು ಸಮರೂಪ ತ್ರಿಭುಜಗಳು ಅಂತ ಕರೀತಾರೆ, ಸರಿನಾ? ಈಗ ಒಟ್ಟು 3 ರೀತಿ ರಚನೆ ಮಾಡಿದ್ದೀವಿ. ಇದರ ಮೇಲೆ ಸ್ವಲ್ಪ ಹೋಮ್ವರ್ಕ್ ನೋಡೋಣ, ಮನೆ ಕೆಲಸ. 1ನೇ ಹೋಮ್ವರ್ಕು 7.6 ಸೆಂಟಿಮೀಟರ್ ಉದ್ದ ಇರುವ ಒಂದು ರೇಖಾಖಂಡ ಎಳಿಬೇಕು.
ಅದನ್ನು 5:8 ಅನುಪಾತದಲ್ಲಿ ವಿಭಾಗಿಸಬೇಕು. 2 ಭಾಗನ ಅಳೀಬೇಕು. ನಾಳೆ ಮಾಡ್ಕೊಂಬರ್ಬೇಕು. ಎರಡನೇ ಹೋಮ್ವರ್ಕು 4, 5, 6 ಬಾಹು ಇರುವ ಒಂದು ತ್ರಿಭುಜ ರಚಿಸಿ, ಅದಕ್ಕೆ ಸಮರೂಪವಾಗಿರೋ ಮತ್ತೊಂದು ತ್ರಿಭುಜ ರಚಿಸಿ, ಪ್ರತಿಯೊಂದು ಬಾಹುವು ಇನ್ನೊಂದು ಬಾಹುವಿನ 3/2 ಇವಾಗ ಮಾಡಿದ್ದು 4/3. ಈಗ ನಾಳೆ ಹೇಳ್ತಾ ಇರುವಂಥದ್ದು 3/2 ತ್ರಿಭುಜವನ್ನು ಮಾಡಿ ಅಂತ ಹೇಳಿಬಿಟ್ಟು. ಥ್ಯಾಂಕ್ ಯು.